ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಡೆಸಿಕೊಟ್ಟ ಕೆಲ ತಂಡಗಳು ಶ್ರೀನಿವಾಸ ಸೇವಾ ಪ್ರತಿಷ್ಠಾನದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಭಾರತ ಸೇವಾ ದಳದ ಅವಳಿ ಜಿಲ್ಲೆಗಳ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಉಪನ್ಯಾಸಕರುಗಳ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. 5 ದಿನಗಳ ಕಾಲ ಕೈಗೊಂಡಿರುವ ಶಿಬಿರದಲ್ಲಿ ಮಕ್ಕಳಲ್ಲಿ ದೇಶಾಭಿಮಾನ ಹಾಗೂ ಸೇವಾ ಮನೋಭಾವನೆ ಬಿತ್ತುವ ಕುರಿತಾಗಿ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ. ಹೀಗೆ ಹೊಸಪೇಟೆ ನಗರದ ಕೊಟ್ಟೂರು ಸ್ವಾಮಿ ಮಠದ ಆವರಣದಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ಭಾರತ ಸೇವಾದಳದಿಂದ 5 ದಿನಗಳ ಕಾಲ ಜಿಲ್ಲಾ ಮಟ್ಟದ ಉಪನ್ಯಾಸಕರುಗಳ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗೆ 4ನೇ ದಿನದಂದು ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ತಾಯಮ್ಮ ಶಕ್ತಿ ಸಂಘದ ಅಧ್ಯಕ್ಷೆ 4ನೇ ದಿನದ ತಿರಂಗ ಧ್ವಜಾರೋಹಣ ನೆರವೇರಿಸಿದ ನಂತರ ಮಾತನಾಡಿ, ದೇಶಾಭಿಮಾನದ ಕುರಿತು ಶಿಬಿರದಲ್ಲಿ ಪಡೆಯುವ ಅಂಶಗಳನ್ನು ಆಯಾ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮಕ್ಕಳಲ್ಲಿ ದೇಶಾಭಿಮಾನದ ಮನೋಭಾವನೆಯನ್ನ ಮೂಡಿಸುವ ಕಾರ್ಯ ಆಗಬೇಕಿದೆ ಎಂದು ಶಿಕ್ಷಕರಲ್ಲಿ ಕರೆ ನೀಡಿದರು. ಶುಕ್ರವಾರ ದಿನ ಹುಣ್ಣಿಮೆ ದಿನ ನಾನು ದೇಶಿಂದು ಫ್ಲಾಗ್ ಹಾಯಿಸ್ಟ್ ಮಾಡಿ ಆಮೇಲೆ ಹೆಂಗೆ ಫೋಲ್ಡ್ ಮಾಡಬೇಕು ಅದು ಎಲ್ಲ ನಮಗೆ ಗಣೇಶ್ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮದು 5 ದಿನದ್ದು ಕ್ಯಾಂಪ್ ಹೊಸಪೇಟೆ ವಿಜಯನಗರಲ್ಲಿ ಅರೇಂಜ್ ಆಗಿದೆ. ತಾವು ಎಲ್ಲರೂ ಒಂದು ನಮಗೆ ಭಾರತೀಯ ಸೇವಾದಲ್ಲಿ ಸಿಪಾಯಿ ಇದ್ದಂಗೆ, ಯಾಕಂದರೆ ಹೇಳ್ತಾರಲ್ಲ ಇವತ್ತಿಂದು ಹುಡುಗರು ನಾಳೆದು ಪ್ರಜೆ ಅಂತ. ಅದಕ್ಕೆ ನೀವು ಎಲ್ಲರೂ ಈಗ ಏನೇನು ಟ್ರೈನಿಂಗ್ ಈ ಕ್ಯಾಂಪಲ್ಲಿ ನೀವು ತಗೊಂಡಿದ್ರ ಅದು ನೀಟ್ವಾಗಿ ನಮ್ಮ ಹುಡುಗರಿಗೆ, ನಮ್ಮ ಸ್ಕೂಲ್ ಮಕ್ಕಳಿಗೆ ನೀವು ಕಲಿಸ್ಕೊಡ್ಬೇಕು. ಆಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಧ್ವಜ ಬಗ್ಗೆ, ನಮ್ಮ ರಾಷ್ಟ್ರ ಬಗ್ಗೆ ಅವ್ರಿಗೆ ಅವ್ರಿಗೆ ಒಂದು ಉತ್ಸಾಹ ತುಂಬಬೇಕು. ಯಾಕಂದರೆ ಇವತ್ತು ಏನಾಗ್ತಾ ಇದೆ ಸಮಾಜದಲ್ಲಿ ಅಂದರೆ, ಕೆಲವು ಸ್ಕೂಲ್ಸಲ್ಲಿ ಸ್ಪೆಷಲಿ ನನ್ನ ಹೆಸರು ತೊಗೊಳಲ್ಲ ಅಂದರೆ ಬರೀ ಸ್ಟಡಿ ಮಾಡಬೇಕು, ಬರೀ ಓದಬೇಕು, ಬರೀ ಅವರು ಸ್ಕೂಲಿಂದು ಹೋಮ್ವರ್ಕ್ ಮಾಡಬೇಕು, ಮತ್ತು ನೆಕ್ಸ್ಟ್ ದಿನ ಬರಬೇಕು, ಓದಬೇಕು, ಹೋಗಬೇಕು. ಯಾವುದು ರೀತಿ ಅವ್ರಿಗೆ ಟ್ರೈನಿಂಗ್ಸು, ಯಾವ ರೀತಿ ದೇಶಭಕ್ತಿ ಭಾವನೆ ಅವ್ರ ಒಳಗೆ ಮೂಡಿಸ್ತಾ ಇಲ್ಲ. ಈಗ ತಮ್ಮ ಎಲ್ಲರದು ಕರ್ತವ್ಯ ಇದೆ, ನಮ್ಮ ಎಲ್ಲರದು ಭಾರತೀಯ ಪ್ರಜೆಯಾಗಿ ನಮ್ಮದು ಕರ್ತವ್ಯ ಇದೆ. ಹುಡುಗರಿಗೆ ಒಂದು ಉತ್ಸಾಹ ತುಂಬಬೇಕು, ನಮ್ಮ ರಾಷ್ಟ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಆಮೇಲೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕಬಾರ್ದು, ದೇಶಕ್ಕೋಸ್ಕರ ನಾವು ಸೇವೆ ಮಾಡಬೇಕು, ಏನೋ ಒಂದು ಒಳ್ಳೆ ಕೆಲಸ ದೇಶಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ನೀವು ಈ ಉತ್ಸಾಹನ ತುಂಬಬೇಕು. ಆಮೇಲೆ ಫ್ಲ್ಯಾಗ್ಸು 7 ಥರ ಚೇಂಜಸ್ ಆಗಿದೆ ಇಂಡಿಯನ್ ಫ್ಲ್ಯಾಗ್ಸಲ್ಲಿ ಅಂತ ನಮಗೆ ಈ ಮಾಹಿತಿ ಗೊತ್ತಿದ್ದಿಲ್ಲ. ಸೊ ಭಾಳ ಚೆನ್ನಾಗಾಗಿ ನಮಗೆ ಹೇಳಿಕೊಟ್ರು ಲಾಸ್ಟ್ ಟೈಮು. ಈಗ ನಂದು ಭಾಗ್ಯ ಇದೆ, ನಂದು ಸೌಭಾಗ್ಯ ಇದೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಜೊತೆಗೆ ಇವತ್ತು ನಾನು ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ. ಆಮೇಲೆ DDPI ಸರ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಪ್ರತಿ ಒಂದು ಸ್ಕೂಲಲ್ಲಿ ಭಾರತೀಯ ಸೇವಾದಲ್ಲಿಂದು ಒಂದು ಬ್ರ್ಯಾಂಚ್ ಇರಬೇಕಂತ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ಅವ್ರಿಗೇನು ನಾನು ಹೃದಯಂದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೋದಿಜಿ ನಮ್ಮ ದೇಶದ ಪ್ರಧಾನಮಂತ್ರಿ 24 ತಾಸು ದೇಶಕ್ಕೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ಕನಸಿದೆ, ನಮ್ಮದು ಭಾರತ ವಿಶ್ವಗುರು ಆಗಬೇಕಂತ. ಸೊ ಈ ಕನಸಿಗೆ ಎಲ್ಲರೂ ನಾವು ಸೇರಿ ನಮ್ಮ ದೇಶಕ್ಕೋಸ್ಕರ ನಾವು ಮಾಡಿದರೆ ಕೆಲಸ, ಇದು ಕನಸು ನಿಜವಾಗಿ ಸತ್ಯ ಆಗ್ತೈತೆ ಅಂತ ಹೇಳ್ತಾ, ಆಧುನಿಕ ಜಾಯಮಾನದಲ್ಲಿ ಈ ಹಿಂದಿನ ಜಾನಪದ ಕಲೆ, ಹಾಡುಗಾರಿಕೆ ಇತ್ಯಾದಿಗಳು ಎಲೆಮರೆ ಕಾಯತ್ತ ಸರಿಯುತ್ತಿವೆ. ಅದರಲ್ಲಿ ಭಜನೆಯೂ ಒಂದಾಗಿದೆ. ಆದರೆ ತಳವಾರಕೇರಿಯ ರಾಂಪುರ ದುರ್ಗಮ್ಮ ಭಜನಾ ಮಂಡಳಿ ಸೇರಿದಂತೆ ಎಲ್ಲಾ ಲಿಂಗ ಮಹಾರಾಜರ ಭಜನಾ ಮಂಡಳಿಯು ಭಜನೆಯನ್ನ ಮಾಡುವ ಮೂಲಕ ಈ ಹಿಂದಿನ ಸಂಪ್ರದಾಯಕ್ಕೆ ಜೀವಂತಿಕೆ ನೀಡಿಕೊಂಡು ಬರುತ್ತಿದ್ದಾರೆ. ಹೀಗೆ ದಿನಾಂಕ 6ರಂದು ಸಿದ್ಧ ಪರ್ವತದಲ್ಲಿ ಅಮ್ಮಮ್ಮನ ಜಾತ್ರೆ ಕೈಗೊಳ್ಳಲಾಗಿ
ಹೊಸಪೇಟೆಯ ತಳವಾರಕೇರಿಯ ರಾಂಪುರ ದುರ್ಗಮ್ಮ ದೇವಿ ಭಜನಾ ಮಂಡಳಿ ಸೇರಿದಂತೆ ವಾಲ್ಮೀಕಿ ವೃತ್ತದಲ್ಲಿನ ಯಲ್ಲಾಲಿಂಗ ಮಹಾರಾಜರ ಭಜನಾ ಮಂಡಳಿ ಒಗ್ಗೂಡಿಕೊಂಡು ಭಜನೆ ಮಾಡುವ ಮೂಲಕ ಅಂಬಮ್ಮನ ಜಾತ್ರೆಗೆ ತೆರಳಿದ್ದಾರೆ. ಇನ್ನು ನಶಿಸಿ ಹೋಗುತ್ತಿರುವ ಭಜನಾ ಸಂಪ್ರದಾಯವನ್ನ ರಾಂಪುರ ದುರ್ಗಮ್ಮ ಹಾಗೂ ಯಲ್ಲಾಲಿಂಗ ಮಹಾರಾಜರ ಭಜನಾ ಮಂಡಳಿಗಳು ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನ, ಜಾತ್ರೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಜನೆ ನಡೆಸಿಕೊಡುವ ಮೂಲಕ ಭಗವಂತನ ಸ್ಮರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಭಜನಾ ಮಂಡಳಿಗಳಿಗೆ ಎಲ್ಲರ ಸಹಕಾರ ಹಾಗೂ ಪ್ರೋತ್ಸಾಹ ನೀಡಬೇಕಾದ ಅವಶ್ಯವಿದೆ ಎಂದು ಭಕ್ತ ಕೃಷ್ಣಮೂರ್ತಿರವರು ಈ ವೇಳೆ ತಿಳಿಸಿದ್ದಾರೆ. ಯಲ್ಲಾಲಿಂಗ ಮಹಾರಾಜರ ಭಜನಾ ಮಂಡಳಿ ಮತ್ತು ನಮ್ಮ ತಳವಾರಕೇರಿಯಲ್ಲಿರ್ತಕ್ಕಂಥ ರಾಂಪುರ ದುರ್ಗಮ್ಮ ದೇವಿ ದೇವಸ್ಥಾನದ ಭಜನಾ ಮಂಡಳಿ ಏನಿದೆ, ಈ ಎರಡೂ ಭಜನಾ ಮಂಡಳಿಗಳು ಸೇರಿ ಪ್ರತಿ ಅಮಾವಾಸ್ಯೆ ರಾತ್ರಿ ವಾಲ್ಮೀಕಿ ವೃತ್ತದಲ್ಲಿ ಯಲ್ಲಾಲಿಂಗ ಮಹಾರಾಜರ ನಮ್ಮ ಈ ಸಣ್ಣ ಮಠದಲ್ಲಿ ಭಜನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಪದ್ಧತಿಯನ್ನು ರೂಢಿಸ್ಕೊಂಡ್ಬಂದರೆ. ಪ್ರತಿ ಮಂಗಳವಾರ ರಾತ್ರಿ ಕೂಡ ತಳವಾರಕೇರಿ ರಾಂಪುರ ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿ ಭಜನಾ ಮಂಡಳಿಯ ಭಕ್ತರು ಭಜನೆ ಮಾಡ್ತಾ ಬಂದಿರತಕ್ಕಂಥದ್ದು ಹಲವಾರು ವರ್ಷಗಳಿಂದ ಒಂದು ಇತಿಹಾಸ. ಬಹುತೇಕ ಈ ಭಜನೆ ಅಂತಕ್ಕಂಥದ್ದು ಎಲ್ಲ ಕಡೆಗಳಲ್ಲೂ ಮುಚ್ಚಿ ಹೋಗ್ತಾ ಬಂದಿದೆ. ಇದು ನಶಿಸಿ ಹೋಗ್ತಾ ಇದೆ. ಭಜನೆ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಜನರಲ್ಲಿ ಯಾರಲ್ಲೂ ಉಳಿದಿಲ್ಲ. ಹಳಬರು ಇದ್ದರು, ಅವ್ರು ಮಾಡ್ತಾಯಿದ್ರು.
ಈಗ ಅವರೆಲ್ಲ ಕಾಲವಾಗಿ ತೀರಿ ಹೋದ ನಂತರ ಈಗಿರ್ತಕ್ಕಂಥ ಈ ಒಂದು ಹೊಸ ಪೀಳಿಗೆ ಅಂತ ನಾವೇನು ಹೇಳ್ತೀವಿ, ಈ ಹೊಸ ಪೀಳಿಗೆಯಲ್ಲಿ ಯಾರಿಗೂ ಭಜನೆ ಮಾಡಬೇಕು ಅಂತಕ್ಕಂಥ ಭಾವನೆ ಭಕ್ತಿ ಇಲ್ಲ, ಕಮ್ಮಿ ಆಗಿದೆ. ನಮ್ಮ ನಗರದಲ್ಲಿ ಕೆಲವು ಕಡೆ ಮಾತ್ರ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ತಳವಾರಕೇರಿ ಭಜನಾ ಮಂಡಳಿ, ರಾಂಪುರ ದುರ್ಗಮ್ಮನ ದೇವಸ್ಥಾನದ ಭಜನಾ ಮಂಡಳಿ ಮತ್ತು ಯಲ್ಲಾಲಿಂಗ ಮಹಾರಾಜರ ಭಜನಾ ಮಂಡಳಿ ನಮ್ಮ ನಗರದಲ್ಲಿ ಒಂದು ಭಜನೆಯನ್ನು ಕಾಪಾಡ್ಕೊಂಬಂದರೆ, ಪ್ರತಿ ವರ್ಷ ಕೂಡ ಒಂದು ಪದ್ಧತಿ ಏನು, ಅಂಬಾಮ್ಮನ ಜಾತ್ರೆಗೆ ಸಿದ್ಧ ಪರ್ವತಕ್ಕೆ ತಳವಾರಕೇರಿಯಿಂದ ರಾಂಪುರ ದುರ್ಗಮ್ಮನ ದೇವಸ್ಥಾನದ ಭಜನಾ ಮಂಡಳಿಯವರು ಮತ್ತು ಯಲ್ಲಾಲಿಂಗ ಮಹಾರಾಜರ ಭಜನಾ ಮಂಡಳಿಯವರು ಎಲ್ಲರೂ ಒಕ್ಕಟ್ಟಾಗಿ ಹೋಗಿ ಒಂದು ದಿನ ರಾತ್ರಿಯಲ್ಲಿದ್ದು ಅಮ್ಮನ ದೇವಸ್ಥಾನದ ಮುಂದೆ ಆವರಣದಲ್ಲಿ ಭಜನೆಯನ್ನು ಮಾಡಿ ಅಹೋರಾತ್ರಿ ಭಜನೆಯನ್ನು ಮಾಡ್ತಾರೆ. ಭಜನೆಯನ್ನು ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಸ್ನಾನಗಳನ್ನು ಪೂಜೆಗಳನ್ನು ಮಾಡ್ಕೊಂಡು ಅಲ್ಲಿ ಪ್ರಸಾದವನ್ನು ಮಾಡ್ಕೊಂಬರ್ತಕ್ಕಂಥದ್ದು ಒಂದು ವಾಡಿಕೆ. ಈಗ ಬಹುತೇಕ ಈ ಕೊರೋನಾ ಹಾವಳಿ ಬಂದಾನಿಂದ ಇದು ಕಮ್ಮಿ ಆಗಿತ್ತು. ಕಾರಣ ಎಲ್ಲಿ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಪೊಲೀಸರು ಬಿಡ್ತಾ ಇರಲಿಲ್ಲ, ಕಾನೂನು ಒಪ್ತಾ ಇರಲಿಲ್ಲ. ಕೆಲವು ಒಂದು ಎರಡು ವರ್ಷ ಇದಕ್ಕೇನೋ ತೊಂದರೆ ಆಯಿತು ಅಂತ ಅನ್ನಿಸ್ತದೆ ನನಗೆ. ಆದರೆ ಈ ವರ್ಷ ಕೂಡ ಮುಂದೆ ಕೊರೋನಾ ಬರ್ತದೆ ಅಂತ ಏನೋ ಒಂದು ಸುದ್ದಿಗಳು ಎದ್ದವೆ. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಅದು ಅಂಬಮ್ಮನಿಗೆ ಗೊತ್ತು. ಈ ವರ್ಷ ಕೂಡ ಭಜನಾ ಮಂಡಳಿಯ ಎಲ್ಲ ನನ್ನ ಭಕ್ತರು ಹೋಗಿ ಭಜನೆಯನ್ನು ಮಾಡಿ ಬರಬೇಕು ಅಂತ ಎಲ್ಲರೂ ಒಂದು ಸಂಕಲ್ಪ ಮಾಡಿ ಒಂದು ಗಾಡಿಯನ್ನು ಮಾಡಿಕೊಂಡು ಹೋಗಿ ಬರ್ತಾ ಇದ್ದಾರೆ. ಪರಮಾತ್ಮ ಅವರಿಗೆ ಇದೇ ಥರದ ಶಕ್ತಿಯನ್ನು ಕರುಣಿಸಲಿ. ಹೊಸಪೇಟೆ ದೇವಾಂಗ ಸಮಾಜದಿಂದ ಇದೇ ಮೊದಲ ಬಾರಿಗೆ ಬನಶಂಕರಿ ದೇವಿಯ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಂಡು ಸಂಜೆ ವೇಳೆ ಪ್ರಥಮ ರಥೋತ್ಸವ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೊಸಪೇಟೆಯ ದೇವಾಂಗ ಸಮಾಜದಿಂದ ಮೇಲ್ಗಡೆ ಬನಶಂಕರಿ ದೇವಸ್ಥಾನದ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 6ರಂದು ಬೆಳಗ್ಗೆ ಹಂಪಿಗೆ ತೆರಳಿದ ದೇವಾಂಗ ಸಮಾಜದ ಯುವಕರು ದಯಾನಂದಪುರಿ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಕಾಲ್ನಡಿಗೆ ಮೂಲಕ ಹಂಪಿಯಿಂದ ಹೊಸಪೇಟೆ ನಗರದವರೆಗೆ ಬನಶಂಕರಿ ದೇವಿಯ ಪೀತಾಂಬರ ಸೀರೆಯನ್ನ ಸಾಗಿಸಿ ತರಲಾಯಿತು. ಹೀಗೆ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಮೇಲ್ಗಡೆ ಬನಶಂಕರಿ ದೇವಸ್ಥಾನದವರೆಗೆ ಪೀತಾಂಬರ ಸೀರೆಯನ್ನ ಹೊತ್ತು ತರಲಾಯಿತು. ಜೊತೆಗೆ ಹೂವನ್ನು ಸಂಪತ್ತಿನಿಂದ ಮುಳುಗು ಕೊಡುವಂತಹ ಬಾದಾಮಿ ಕನ್ನಡ ಸಾಹಿತ್ಯದಿಂದ ಬಳಿಕ ಗರ್ಭಗುಡಿಯ ಮೂರ್ತಿಗೆ ಅರ್ಚಕರಿಂದ ಪೀತಾಂಬರಿ ಸೀರೆಯನ್ನ ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಇನ್ನು ಸಂಜೆ ವೇಳೆ ತೆರೆದ ರಥದಲ್ಲಿ ಬನಶಂಕರಿ ದೇವಿಯ ಉತ್ಸವ ಮೂರ್ತಿಯನ್ನಿರಿಸಿ ರಥೋತ್ಸವ ನಡೆಸಲಾಯಿತು. ಈ ವೇಳೆ ಮಹಿಳೆಯರು ತಾಷಾರಾಂದೋಲನ ನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು.
ಇದೀಗ ಫೋಟೋ ಕ್ಲಿಕ್ ಸುದ್ದಿ. ನಗರದ ರಾಣಿಪೇಟೆಯ ರಾಮ ಮಂದಿರದ ಬಳಿ ವೆಂಕಟೇಶ ಸಾರಥ್ಯದ ಶ್ರೀನಿವಾಸ ಸೇವಾ ಪ್ರತಿಷ್ಠಾನದಿಂದ ವೈಕುಂಠ ಏಕಾದಶಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಳೆದ 11 ವರ್ಷಗಳಿಂದ ವೈಕುಂಠ ಏಕಾದಶಿಯ ನಿಮಿತ್ತ ಮಹಿಳೆ ಹಾಗೂ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಬಹುಮಾನ ನೀಡುವ ಹಾಗೂ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಶ್ರೀನಿವಾಸ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ವೆಂಕಟೇಶ್ ರವರ ಭಕ್ತಿ ಸೇವೆಗೆ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಅಭಿನಂದಿಸಿದರು. ಬಳಿಕ ಪ್ರತಿಷ್ಠಾನದಿಂದ ಮುಖ್ಯ ಅತಿಥಿಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ನಂತರ ಕಲಾ ತಂಡಗಳಿಂದ ಸಂಗೀತ ಗೀತ ಗಾಯನ, ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ, ಭರತನಾಟ್ಯ ಸೇರಿದಂತೆ ಮಹಿಳೆಯರಿಂದ ಕ್ಯಾಟ್ ವಾಕ್ ನಡೆಸಿಕೊಡಲಾಯಿತು. ಅದೇ ರೀತಿ ಮಹಿಳಾ ಭಜನಾ ತಂಡದಿಂದ ಭಜನೆ ನಡೆಸಿಕೊಡಲಾಯಿತು. ಅದೇ ರೀತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರಿಗೆ ಪ್ರಶಸ್ತಿ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ಕಲಾ ತಂಡಗಳು ಶ್ರೀನಿವಾಸ ಸೇವಾ ಪ್ರತಿಷ್ಠಾನದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.